ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಚಿವ ನಾಗೇಂದ್ರಗೆ ಕಾತಿದ್ಯಾ ಬಿಗ್ ಶಾಕ್. ಇನ್ನು ಬೇಲ್ ಮೇಲೆ ಇರೋ ನಾಗೇಂದ್ರ ಮಿನಿಸ್ಟರ್ ಗಿರಿ ತಪ್ಪುತ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಎದ್ದಿದೆ. ಸಚಿವ ನಾಗೇಂದ್ರಗೆ ಕಾದಿದೆಯಾ ಹಾಗಾದ್ರೆ ಬಿಗ್ ಶಾಕ್. ಒಂದ್ ಕಡೆ ಬೇಲ್ ಮೇಲೆ ಇರೋ ನಾಗೇಂದ್ರ ಮಿನಿಸ್ಟರ್ ಗಿರಿ ತಪ್ಪುತ್ತಾ ಅನ್ನೋ ಪ್ರಶ್ನೆ ಎದ್ದಿರುವಂತದ್ದು. ಇನ್ನು ಸಚಿವ ಸ್ಥಾನ ಕಸರತ್ತಿಗೆ 2 ಬಾರಿ ಸಾಧ್ಯತೆ. ಜುಲೈ 15 ಮತ್ತು 26ರಂದು ದೆಹಲಿಗೆ ಹೋಗಿರೋ ಶಂಕೆ ವ್ಯಕ್ತವಾಗಿದೆ. ಹೈಕಮಾಂಡ್ ಭೇಟಿಗೆ 2 ಬಾರಿ ದೆಹಲಿಗೆ ಹೋಗಿರೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರಿಂದ ಇಡಿಯಿಂದ ದೆಹಲಿ ಪ್ರವಾಸದ ವಿವರಕ್ಕಾಗಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಏರ್ಪೋರ್ಟ್ ಸಿಸಿಟಿವಿ ರಿಜಿಸ್ಟರ್ ಪರಿಶೀಲನೆಗಿಳಿದ ಸಿಐಡಿ. ಇನ್ನು ಅಧಿಕೃತ ದಾಖಲೆ ಸಿಕ್ಕರೆ ಜಾಮೀನು ರದ್ದತಿಗೆ ಇಡಿ ಅರ್ಜಿಯನ್ನ ಸಲ್ಲಬೇಕಾಗುತ್ತೆ. ರಾಜ್ಯ ಬಿಟ್ಟು ಹೋಗಲು ಅನುಮತಿ ಕಡ್ಡಾಯ ಎಂಬ ಷರತ್ತು ಮೇಲೆ ಈ ರೀತಿಯ ಷರತ್ತು ಉಲ್ಲಂಘನೆ ಮಾಡಿರೋ ಆರೋಪದಲ್ಲಿ ಬೇಲ್ ರದ್ದತಿಯಾಗೋ ಸಾಧ್ಯತೆ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಸಚಿವ ಸ್ಥಾನದ ಕಸರತ್ತು ನಾಗೇಂದ್ರಗೆ ಇಲ್ಲಿ ಮುಳುವಾಗುತ್ತಾ ಹಾಗಾದ್ರೆ? ಕೋರ್ಟ್ ರೂಲ್ಸ್ ಫಾಲೋ ಮಾಡಿಲ್ವಾ ಮಿನಿಸ್ಟರ್ ನಾಗೇಂದ್ರ ಅನ್ನೋ ಪ್ರಶ್ನೆ. ಇನ್ನು ಸಚಿವ ಸ್ಥಾನ ಕಸರತ್ತಿಗೆ 2 ಬಾರಿ ದೆಹಲಿಗೆ ಹೋಗಿರೋ ಸಾಧ್ಯತೆ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಇನ್ನು ಆದ್ರಿಂದ ಇಡಿ ಅವರು ದೆಹಲಿ ಪ್ರವಾಸದ ಎಲ್ಲ ವಿವರಗಳನ್ನ ಕೂಡ ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಅಧಿಕೃತ ದಾಖಲೆ ಸಿಕ್ಕರೆ ಜಾಮೀನು ರದ್ದತಿಗೆ ಇಡಿ ಕೂಡ ಅರ್ಜಿಯನ್ನ ಸಲ್ಲುತ್ತೆ. ಇನ್ನು ಜುಲೈ 15, 26ರಂದು ದೆಹಲಿಗೆ ಹೋಗಿರೋ ಶಂಕೆ ಕೂಡ ವ್ಯಕ್ತವಾಗಿದೆ. ಹೈಕಮಾಂಡ್ ಭೇಟಿಗೆ 2 ಬಾರಿ ದೆಹಲಿಗೆ ಹೋಗಿದ್ದಾರೆ ಅನ್ನೋ ಗೊತ್ತಾಗ್ತಾ ಇರುವಂತದ್ದು ಈ ಮಾಹಿತಿ. ಹಾಗಾದ್ರೆ ಸಚಿವ ನಾಗೇಂದ್ರಗೆ ಬಿಗ್ ಶಾಕ್ ಕಾದಿದ್ಯಾ ಹಾಗಾದ್ರೆ? ಸಚಿವ ಸ್ಥಾನ ತಪ್ಪುತ್ತಾ ಹಾಗಾದ್ರೆ ನಾಗೇಂದ್ರ ಅವರಿಗೆ ಅನ್ನೋದು ಈಗ ಪ್ರಶ್ನೆ ಎತ್ತಿರುವಂತದ್ದು. ಇನ್ನು ಒಂದ್ ಕಡೆ ಸಚಿವ ಸ್ಥಾನದ ಕಸರತ್ತನ್ನ ಮಾಡ್ತಾ ಇದ್ರು ನಾಗೇಂದ್ರ ಅವರು. ಇನ್ನು ಸಚಿವ ಸ್ಥಾನದ ಕಸರತ್ತಿಗೆ ಈಗ ಕೋರ್ಟ್ ರೂಲ್ಸ್ ಫಾಲೋ ಮಾಡಿಲ್ವಾ ಮಿನಿಸ್ಟರ್ ನಾಗೇಂದ್ರ ಅನ್ನೋ ಪ್ರಶ್ನೆ ಎತ್ತಿದೆ. ಯಾಕಂತಂದ್ರೆ ಇದೇ ಜುಲೈ 15 ಮತ್ತು 26ರಂದು ದೆಹಲಿಗೆ ಹೋಗಿರೋ ಶಂಕೆ ಕೂಡ ವ್ಯಕ್ತವಾಗಿದೆ. ಇನ್ನು ಹೈಕಮಾಂಡ್ ಭೇಟಿಗೆ 2 ಬಾರಿ ದೆಹಲಿಗೆ ಹೋಗಿರೋ ಸಾಧ್ಯತೆ ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಈ ಕುರಿತು ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ.